ಕಡೆದೆಲ್ಲ ಆಗೈತಿ, ಇನ್ನೊಂದು 10 ಚೀಲ ಅದಾವ ಅಷ್ಟೇ. ನಮಸ್ಕಾರಪ್ಪ ನಮ್ಮ ಸರ್ಕಾರ ಮಂದಿಗೆ, ಎಲ್ಲರೂ ಹೆಂಗಿದ್ದಾರೆ? ನಾನಂತರೂ ಸೂಪರ್ ಆಗದನಿ. ಇಷ್ಟು ದಿನ ಲಾಗ್ ಮಾಡೋಕ್ಕಾಗಿದ್ದಿಲ್ಲ, ಯಾಕಂತಂದು ನಿಮಗೂ ಗೊತ್ತಾಗ್ಬೇಕಂತಂದು ಲಾಗ್ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಭಾಳ ಕೆಲಸ ಅಂದ್ರೆ ಕೆಲಸದ್ದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕ್ಯಾಬೇಜ್ ಹಾಕಿದ್ವಿ, ಕ್ಯಾಬೇಜಿಗೆ ಎಣ್ಣೆ ಹೊಡೋದು, ಹಂಗೆ ಸ್ವಲ್ಪ ಸ್ಟ್ರೆಸ್ ಭಾಳ ಆಗಿತ್ತು. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಫೋನು ಒಂದು ಸಿಕ್ಕಿದ್ದಿಲ್ಲ, ಟೈಮು ಸಿಕ್ಕಿದ್ದಿಲ್ಲ. ಸೊ ಇವತ್ತು ಕ್ಯಾಬೇಜ್ ಕಟಾವು ಮಾಡಕ್ಕೆ ಬಂದಾರ. 1 kgಗೆ 11 ರೂಪಾಯಿದಂಗೆ ಮುಗ್ದೈತಿ ನಿನ್ನೆ. ಇದ ನೋಡ್ರಿ, ಅಣ್ಣಾರು ಹೆಡಿಗೋಡ್ದಿಂದ ಬಂದಾರ ಕ್ಯಾಬೇಜ್ ಕಟಾವು ಮಾಡಕ್ಕೆ. ಆಲೆ ಮಾಡತ್ತಾರ. ಇವ ನೋಡ್ತಿರ್ಬೋದು, ಹೆಡಿಗೋಡ್ದಿದ್ದ ಬಂದಾರ ಅಣ್ಣಾರು. 15 ಜನ ಬಂದಾರ. ಬಡ 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 ಕಡೆ ಆತಾರ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಐತಿ ಕಡೆಯದ. ಸೊ ಪಟಾಪಟ್ ಅಂತ ಕಡ್ದು ಮುಗಿಸಾತ್ತಾರ. ಅರ್ಧ ತಾಸ್ನ್ಯಾಗ ಹೆಚ್ಚು ಕಮ್ಮಿ ಅರ್ಧ ಎಕರೆ ಕಡದ್ರು ಅಣ್ಣಾರು. ಸಣ್ಣ ಸಣ್ಣದು ಬಿಟ್ರ 2ನೇ ಕಟಾವಿಗೆ. ಈಗ ಇನ್ನೂ ಊಟ ಮಾಡಿಲ್ಲ ಅವರು. ಊಟ ಮಾಡಿ ಲೋಡ್ ಹೇರ್ತಾರ. ಊಟ ಮಾಡಿ ಆಮೇಲೆ ಕಡೆ ಲೋಡ್ ಮಾಡ್ತಾರಂತ ಅಣ್ಣಾರು. ಹೊಲೆ ಆತಾರೆ ಈಗ ಓಸ್ರು ಚೀಲಾನ ನೋಡ್ಬೋದು. ಕೆಳಗಲ್ದು ಇನ್ನೂ ಒಂದು ಹೊಲ ಐತಿ, ಇದು ಓವರ್ ಸೈಜ್ ಆಗೈತೆ ಅನ್ನೋ ಥರ. ನೋಡಬೇಕು ಏನು ಮಾಡ್ತಾರೋ ಏನೋ. ಭಾಳ ದಿನ ಆತ. ಅದು ಮೊದಲು ಬಂದದ್ದು ಕೆಳಗಲ್ದು. ಸೊ ರೀ ಹೊಲೆ ಆತಾರ ಓಸ್ರು ಅಣ್ಣಾರು ಚೀಲಾನ. ಲೋಡ್ ಏರ್ತಾರ. ಲೋಡ್ ಏರೋ ಮುಂದೆ ಲೋಡ್ ಹೆಂಗೆ ಇರ್ತಾರಂತ ನೋಡ್ರಿ. ಅರ್ಧ ತಾಸನ್ಯಾಗ ಕಡ್ದಾರ. ಇದಿಟ್ಟು 225 ಚೀಲ ಅಂತ. ಇದ್ರಾಗ 12 ಚೀಲ ಕಡ್ದಾರಂತ. ಈ ಅಣ್ಣಾರಿಗೆ 1 ಚೀಲಕ್ಕೆ 35 ರೂಪಾಯಿ ಬೀಳ್ತದಂತ. ಅದ್ರೊಳಗೆ ಒಬ್ಬ ಕಡೆವ, ಒಬ್ಬ ಗಡ್ಡಿ ಹೆಚ್ಚಿಗೆನವ. ಸೊ ಅವ್ರು ಇಬ್ಬರಿಗೆ ಡಿವೈಡ್ ಆಕತಿ. ಅವ್ರು ಎಷ್ಟು ಗಡ್ಡಿ ಹೆಚ್ಚಿಗೆ ಕಡಿತಾರೆ ಅಷ್ಟು ರೇಟ್ ಅವ್ರಿಗೆ ಲಾಭ ಆಕತಿ. ಅವತ್ತಿನ ದುಡಿಮೆ ಆಕತಿ. ಮನೆಗೆ ಹೋಗಿ ಊಟಕ್ಕೆಲ್ಲ ತಂದ್ವಿ. ಚೀಲ ಒಲೆ ಆತಾರೆ ಅಣ್ಣಾರು. ಮುಖಾಂತರ ಹೋಗ್ಯಾರ ಅಣ್ಣಾರ. ಬಟ್ ಗಾಡಿ ಏನ ಜಾಸ್ತಿ ಬರಕ್ಕೆ ಹೋಲ್ದೇನ ಹರಿ ಹಿಟ್ಟಾಕತ್ತವ ಅಂತ ಅಲ್ಲೇ ತರ್ಬಾರ್ತಾನ ಅಣ್ಣ. ಹೊಡ್ಯಾಕ ಹೊಲ್ಲ ಹೆದರಿ ಕಷ್ಟಪಟ್ಟು ಹೊತ್ಕೊಂಬರತ್ತಾರ ಅಣ್ಣಾರ. ಏನು ಮಾಡಕ್ಕೆ ಬರಲ್ಲ. ರೈತರು ಬಾಳೆ ಮಳೆ ಒಂದು ಹತ್ತಿದೆ, ಗಾಡಿ ಒಂದು ಇಳೆ ಹತ್ಬಿಟ್ಟತಿ. ಹಂಗಾಗಿ ನೋಡ್ರಿ ಹೆಂಗೆ ಹೊತ್ಕೊಂಡು ಹೋಗ್ತಾರ ಅಣ್ಣಾರು. $225 ಚೀಲ ಬರ್ಬೇಕು. ಕಷ್ಟ ಐತಿ. ಮತ್ತು ರೈತರ ಬಾಳೆ ಏನು ಮಾಡೋಕ್ಕಾಗಲ್ಲ. ಮಳೆ ಒಂದು ನೆಲ ಒಂದು ಹಸಿ ಐತಿ. ನೋಡ್ರಿ ಲೋಡ್ ಒಟ್ಟಿಗೇನದ. ಡ್ರೈವರ್ ಈ ನಮ್ಮಿ ಒಜ್ಜಿಗಟ್ಟಿ ನಾವು ಒಬ್ಬರು ಹೊರ ಆತಾರ ನೋಡ್ರಿ. ಹಾಲೆ ಆಗಾಕ ಬಂತ ಹೊಲ. ಇನ್ನೂ ಇಷ್ಟು ಅದಾವೆ. ಇನ್ನೂ 50 ಚೀಲ ಅದಾವು. ಬೀಟ ಮುಗಿಸಿ ಇಲ್ಲಿದ್ದು ಅಲ್ಲಿ ಮಟ್ಟ ಹೊರ ಆತಾರ ಅಣ್ಣಾರು. ಗಾಡಿ ನೋಡ್ಬೋದು ನೀವು. ಎಲ್ಲ ಗಾಡಿ ಅಂಕರ ಲೋಡ್ ಆತ. 230 ಚೀಲ ಗಾಡಿ ಲೋಡ್ ಆಗಿ ಏನೆಲ್ಲ ಕಟ ಮಾಡ್ಕೊಂಡ್ಬೇಕು. ಬ್ರಿಡ್ಜ್ ಕಟ ಚಪ್ಪಲ್ ಬಿಟ್ಟು ಬಂದನಿ. ಚಪ್ಪಲ್ ತರಗೊಂಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೆಲ ಒಂದು ಸ್ವಲ್ಪ ಹಸಿ ಇದ್ದದಕ್ಕೆ ಗಾಡಿಯಲ್ಲಿ ಮಟ ಬರಲಿಲ್ಲ. ಇಲ್ಲ ಅಂದ್ರೆ ಆರಾಮ್ ಬರ್ತಿತ್ತು. ಮಾಡಕ್ಕಾಗಲ್ಲ. ರೈತರ ಕಷ್ಟ ಒಂದಲ್ಲ ಎರಡಲ್ಲ. ಪಾಪ ಅಣ್ಣಾರಿಗೆ 1 2 ಸಾವಿರ ಹೋಗ್ಬೇಕು. ಯಾಕಂದ್ರೆ ಅಂಥ ವೆಯ್ಟ್ ಗಟ್ಟಿ 60 kg 70 kg ಗಂಟ್ಲೆ ಬರೋದು ಒಂದಾದ್ರೂ ಓರ್ಬೋದು. ಮುಗ್ಲಿ 28 ಚೀಲ ಹೋಗ್ತಾರೆ ಒಬ್ಬೊಬ್ರು. ಗ್ರೇಟ್ ಅಣ್ಣಾರು ಹೇಳ್ಕೊಬೋದು. ಅಣ್ಣಾರು ಕೇಳ್ಯಾರ ಅಪ್ಪಿ ಲಿಂಕ್ ಹಾಕಪ್ಪಿ ಲಾಗಿಂದ ನಾವು ನೋಡ್ತಾವ ಅಂತಂದು ಹೇಳ್ಯಾರ. ಸೊ ತೋರಿಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ರೈತರ ಮ್ಯಾಗ. ಜೈ ಜವಾನ್ ಜೈ ಕಿಸಾನ್. ಬ್ರಿಡ್ಜ್ ಕಾಟ ಒಂದು ಮಾಡ್ಸಕ್ಕೆ ಹೋಗ್ಬೇಕು. ಮಾಡ್ಸಿ ಮತ್ತೆ ಸಿಗೋಣ ಗೈಸ್. ಇಲ್ಲಿ ಬಂದು ತಂದು ಪಾಠ ಕಟ್ಟಾತಾರ ಎಲ್ಲರೂ ಗಾಡಿಗೆ. ನೋಡಿದ್ರೆ ಹಾರಾಡಾಗತ್ತೈತಿ. ಮಳೆ ಅಂಕರ ಇಲ್ಲಿ ಇವತ್ತು ಮಳೆ ಇಲ್ಲದ್ದು ಒಂದು ಸ್ವಲ್ಪ ಪಾಡಾತು. ಮಾಡಾಗಿತ್ತು ಬಟ್ ಮಳೆ ಇದ್ದಿದ್ದಿಲ್ಲ. ಮಳೆ ಆಗಿದ್ರೆ ಈ ರೋಡ್ನಾಗ ಗಾಡಿನ ಹೊಕ್ಕದಿಲ್ಲ. ಹೊರದು ಒಜ್ಜಕತ್ತು ಪಾಪ ಜರಿತಿದ್ದು ಕಾಲ.
ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಪ್ಲಾನ್ ದೇವರ ಗೆಣೆಕಾರ. ಲೋಡ್ ಅಂಕರ ಆತು ಪಾಠ ಕಟ್ಟಿದ್ರ ಅಣ್ಣ ನೀವು ನಮ್ಮ ಗಾಡಿಗೆ ಹೆಂಗೆ ಸಿಂಗಾರ ಮಾಡಿ ಅಂತಂದ್ರೆ ಕ್ಯಾಬೇಜಿಂದು ಸಿಂಗಾರ ಗದಗನೆ ಅಂತ ಡ್ರೈವರ್ ಅಣ್ಣ ಅವನು ಪಾಪ ಗಾಡಿ ಚಲೋ ಮಾತಾಡ್ಸಿದ ಚಲೋ ಅದನ ಈಗ ವೈಬ್ರೇಜ್ ಕಟ್ಟ ತಂದು ಹೋಗ್ಬೇಕು ಈಗ ಕಾಟ ಮಾಡ್ಸ್ಕೊಂಡು ಬರಕ್ಕೆ ವೈಬ್ರೇಜ್ ಕಟ್ಟಕ್ಕೆ ಹೊಂಟತಿ ನಾವು ಬೈಕ್ ತಂದು ಹೋಗ್ಬೇಕಿಂದ ಹೋದ ವರ್ಷ ನಾವು ಹೋಗಿದ್ದು ಈ ವರ್ಷ ನಮ್ಮ ಅಪ್ಪಾಜಿ ಹೊಂಟತಿ ಇಲ್ಲಿ ಬಂದತಿ ಅಮಾಲ್ರವ್ರು ಏನೋ ಇದು ಮಾಡತ್ತಾರೆ ನನ್ನ ಗಾಡಿ ಊರಾಗ ಹೊಂಟರ ಉರ್ಕೊಂಡ ಸಾಯ್ತಾರ. ನೋಡ್ರಿ ಅವರ ಡ್ರೈವರ್ ಅಲ್ರಿ ಅಣ್ಣಾರ ಹೋಸ್ರ ಹಾಯ್ ಅನ್ರಣ್ಣ ಇವರ ಮಾಲಕ್ರ ನಾವು ಹಮಾಲಿ ಮಾಲಕ್ರ ಇವರ ಎಲ್ಲ ಹಮಾಲಿ ಮಾಡಿದ್ದ ಅಣ್ಣಾರ ಎಲ್ಲ ಉತ್ತರ ಕರ್ನಾಟಕದವ್ರೆ ತೂಕದ ಮಾತು ಹೇಳಿದ್ರ ಬುಲ್ ಕ್ಯಾಚರ್ ಅಂತ ಅಣ್ಣಾರ ಹೊರಿ ಹಿಡಿತಾರಂತ ನಮಗೂ ಗೊತ್ತದಲ್ಲ ಅಣ್ಣಾರ ಯಾವ್ದಾರ ಹೊರಿ ಹಬ್ಬದ ಸಿಕ್ಕರ್ ಮೀಟ್ ಮಾಡ್ತಾನೆ ಅಣ್ಣಾರ ಉತ್ತರ ಕರ್ನಾಟಕ ಹುಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲಾರ ನಮ್ಮ ಬಲ್ಲ ಮಾತ್ರ ಎಲ್ಲ ನೋಡ್ರಿ ಅನ್ನ ಹಾಕೋರೆಲ್ಲ ಅನ್ನೋರೆಲ್ಲ ಅನ್ನ ಹಾಕಲ್ಲ ಬಾಗುರು ಅಂತ ಮುಂದೆ ನಮ್ಮ ಲೋಡಿಂಗ್ ಗಾಡಿ ಕಾಟ ಒಂದು ಮಾಡಿಸ್ಬೇಕು ನೋಡ್ರಿ ರೋಡ್ ಒಂದು ಅಗಲೀಕರಣ ಆಗಾಗತ್ತೈತಿ ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ರೋಡ್ ಮಾಡಿ ಮಾಡೋಣ ಅಂತ ಇದು ರೋಡ್ ಅಗಲೀಕರಣ ನೋಡ್ರಿ ಗುಂಡೆ ನಮ್ಮನೆ ಆಯ್ತು ಬೇತಿಗೆದ್ದರ ಮೊಗಲಾವತ್ತು ಎಲ್ಲ ಮನೆಗಿನಿ ಎಲ್ಲ ತೆರವು ಮಾಡ್ಯಾರ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ರೋಡಿನ ಮಾಡ್ಬೇಕು ಮಾಡಿ ನೋಡೋಣ ನಮ್ಮ ಫಸ್ಟ್ ನಮ್ಮ ಕಾಟ ಮಾಡಿಸಿ ಹಂಗೆ ಸ್ವಲ್ಪ ಶಾಪಿಂಗ್ ಐತಿ ಶಾಪಿಂಗ್ ಮಾಡ್ತೀವಿ ಇಲ್ಲಿ ಬಂದ್ರೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ಗುಂಡಿ ಅನ್ಕೊಂಡಂಗೆ ಸುಲಭ ಅಲ್ಲ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಮುಂದುವರಿಬೇಕು ಬೆಳವಣಿಗೆ ಆಗ್ಬೇಕು ಉತ್ತರ ಕರ್ನಾಟಕ ನೋಡ್ರಿ ಗುಂಡಿ ಈಜಾಡ್ಬೋದು ಒಂದು ಲೆಕ್ಕ ಕಾರಣನೇ ಐತಿ ಗುಂಡಿ ಉತ್ತರ ಕರ್ನಾಟಕದಾಗ ಎಮ್ಮೆ ಮಾರ್ಕೆಟ್ ಮೆಣಸಿಕಾಯಿ ಮಾರ್ಕೆಟ್ ಅದು ನಮ್ಮ ದರಿಯಾಗೈತೆ ಅನ್ನೋದು ಒಂದು ಖುಷಿ ವೈಬ್ರೇಜ್ ಮಾಡೋದು ಮಾರ್ಕೆಟಿಂದ ಎಲ್ಲ ಗಾಡಿ ಮೆಣಸಿಕಾಯಿ ಲೋಡ್ ಮಾಡ್ಕೊಂಡು ಇಲ್ಲೇ ವೈಬ್ರೇಜ್ ಮಾಡಿಸೋದು ಒಳ್ಳೆಸಿ ವೈಬ್ರೇಜ್ ಕಟ್ಟಾಕ ನೋಡತ್ತಾನ ಅಣ್ಣ ಕಟ ಖಾಲಿ ಗಾಡಿ ವೇಟ್ ಮಾಡ್ಕೊಂಡು ಹೋಗಿರ್ತಾರೆ ಆಮೇಲೆ ಕಡೆ ಲೋಡ್ ಗಾಡಿ ವೇಟ್ ಮಾಡಿ ಚೆಕ್ ಮಾಡಿಸ್ತಾರೆ ಸರಿ 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 ಡ್ರೈವರ್ ಕಟ್ಟ ಅಂದ್ರೆ ಕಷ್ಟ ಹಂಗೆ ಒದ್ದಕ್ಕೆ ಸೇರಿ ಹ್ಯಾಂಡ್ ಓಳ್ಸೋದು ನೋಡ್ರಿ ಅಣ್ಣ ನೋಡ್ರಿ ಕಟ್ ಹೊಡೆ ನೋಡ್ರಿ ಅಣ್ಣ ವ್ಯವಸ್ಥೆ ವೈಬ್ರೇಜಿಗೆ ಹೆಚ್ಚಿದ ಅಣ್ಣ ಕಟಾನ ತೋರಿಸ್ತೈತಿ ಎಷ್ಟು ಕೆ ಜಿ ಅಂತಂದು ಹೇಳಿ ಅದ್ರ ಮ್ಯಾಗ ನಮ್ಮ ಅಪ್ಪಾರ $186 ಬ್ಯಾಡಗಿ ರೋಡ್ ನೋಡಿ ಭಯ ಹೇಳ್ತಾನೆ ತೆಗ್ಗದವಪ್ಪ ಸರಿ ಮಾಡಿಸ ಮೊದ್ಲ ಅಂತಂದು ಲೋಡಿಂಗ್ ಗಾಡಿ ಹೊಡೆಯೋದು ಬಜ್ಜಿ ಐತಿ ಈ ಮೆಣಸಿಕಾಯಿ ಮಾರ್ಕೆಟ್ಗೆ ಇಂಥ ಲೋಡ್ ಏರ್ಕೊಂಬರ್ತಾರೆ ನೋಡೋಣ ಅಂಥ ರೋಡ್ನಾಗ ಏರ್ಕೊಂಬರ್ತಾರೆ ಮೆಣಸಿಕಾಯಿ ಲೋಡ್ ಹೊಡ್ಕೊಂಡ ಡ್ರೈವರ್ ಇವರ ನಮ್ಮ ಗುಜರಾತಿಗೆ ಹೊಂಟ್ರ ಈಗ 24 ತಾಸು ಅವರು ಟೈಮಿಂಗ್ ಕೊಡ್ತಾರಂತ ಟೈಮಿಂಗ್ ಒಳಗೆ ಪಿಕಪ್ ಮಾಡೋ ಗಾಡಿನ ಇವರ ಡ್ರೈವರ್ ಅಲ್ಲಿ ಮಾಡ್ತಾರ ಗದಗ್ನೇರ್ ಅಂತ ಸೌಕಾರ 12 ಟನ್ನು 1 ಕ್ವಿಂಟಲ್ 70 kg ಆಗೈತಿ ಕ್ಯಾಬೇಜ್ ಖಾಲಿ ಗಾಡಿದು ವೇಟ್ 6 ಟನ್ನು 460 kg ಅರ್ಮಾನ್ ಚಾ ಕುಡಿಯಕ್ಕೆ ಬಂದ್ವಿ ಹಾಂ ಹುಷಾರಣ್ಣ ಗದಗ್ನಾರ ಅಣ್ಣಾರಿಬ್ಬರು ಲೋಡ್ ತಗೊಂಡು ಹುಡಿ ಇವೆಲ್ಲ ಒಂದು ಫಂಕ್ಷನಿಗಂತ ಹೊಂಟವಿ ಟ್ರಿಪ್ಪು ಯಾವ ಟ್ರಿಪ್ಪು ಏನಂತ ಮುಂದಿಲ್ಲ ಅವುಗಳು ಬರ್ತದೆ ನೋಡ್ರಿ ಇವರ ಅಣ್ಣಾರ ಮೆನ್ಸ್ ವೇರ್ ಅಂತಂದು ಹೊಸ್ತಾ ಮಾಡ್ಯಾರ ಬ್ಯಾಡ್ಗಿ ಒಳಗೆ ಯಾರಾದ್ರೂ ಇದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣಾರನ್ನ
ಎಲ್ಲ ರೀತಿ ಕಲೆಕ್ಷನ್ಸ್ ಅದಾವೆ ಡ್ರೆಸ್. ಇವು ಆಫರ್ ಒಂದು ಇಟ್ರ 1000 ರೂಪಾಯಿಗೆ 3 ಪ್ಯಾಂಟ್ ಅಂತ. ಟ್ರ್ಯಾಕ್ ಪ್ಯಾಂಟ್ಸ್, ನೈಟ್ ಪ್ಯಾಂಟ್ಸ್ ಎಲ್ಲವು 1000ಕ್ಕೆ 3 ಅಣ್ಣ, 1000ಕ್ಕೆ 3 ಟಿ ಶರ್ಟ್ಸ್ ಅಂತ. ಸೊ ಗಾಯ್ಸ್, ಎಲ್ಲ ಕಟಾವು ಮುಗಿದು ಹೇರ್ಕೆಂದು ಹೋಗಿ ಕಾಟ ಮಾಡಿಸಿ ರೊಕ್ಕ ಇನ್ನಿಸ್ಕೊಂಡಲ್ಲ ಪಟ್ಟಿ ಮಾಡಿಸಿ ನಮ್ಮ ಕಡೆ ಶಾಪಿಂಗು ಮಾಡ್ಕೊಂಬಂದ್ವಿ. ಶಾಪಿಂಗ್ ಎದಕ್ಕಂತಂದು ನೆಕ್ಸ್ಟ್ ವೀಡಿಯೋಲ್ಲಿ ಆಗೋದು ಬರ್ತೈತಿ, ನಿಮಗೆ ಗೊತ್ತಾಗತ್ತಂತಾನೆ. ಸೊ ಇಂದ ಉತ್ತರ ಕರ್ನಾಟಕ ಹುಡುಗರಿಗೆ ಸೈರ್ ಸಪೋರ್ಟು ಇರಲಿ ಅಂತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಮುದ್ದು ಲಾಗು ಒಂದು ಬರೋದೈತಿ, ಸ್ಪೆಷಲ್ ಲಾಗ್. ಅದ್ರೊಳಗೆ ಎಲ್ಲ ಎಕ್ಸ್ಪ್ಲೋರ್ ಐತಿ ಜಾಸ್ತಿ. ಹುಡುಗ್ರ ಜೊತೆ ಲಾಗ್ ಮಾಡೋಕೆ ಹೊಂಟಾನಿ. ಹಾಗಾಗಿ ಸೊ ಕೀಪ್ ಸಪೋರ್ಟ್ ಗೈಸ್. ಬಾಯ್. ಒಕ್ಕಲಿಗ ಒಕ್ಕತಿದ್ದರಿ ಬಿಕ್ಕುವುದು ಜಗವಲ್ಲ. ಜೈ ಜವಾನ್ ಜೈ ಕಿಸಾನ್. 2ನೇ ದಿವಸ ಕಟಾವು 150 ಚೀಲ ಮಾಡ್ಯಾರ. ಅವನ್ನ ಲೋಡ್ ಶಿಫ್ಟಿಂಗ್ ಮಾಡತ್ತಾರ. ಗಾಡಿ ಓದಲಿಲ್ಲ, ಹಂಗಾಗಿ ನಮ್ಮ ವಿದೇಶಿ ಅಳಲಗಿರಿ ಹುಲಿ. ಇಲ್ಲಿದ್ದ ಮತ್ತು ಅಣ್ಣಾರು ಏರ್ಬೇಕು. ಅವ್ರ ನೀನು ಬಂದಾರ ಅಣ್ಣಾರ ಲೋಡ್ ಶಿಫ್ಟಿಂಗ್ ಇದರಿಂದ ಮತ್ತು ಅದಕ್ಕೆ ಏರಿ ನೋಡ್ಬೇಕು. 150 300 ಹೆಚ್ಚು ಕಮ್ಮಿ 350 ಚೀರು ಬಂದವು 3/4 ಎಕರೆಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.